ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾತಾಡಿದ್ದು. ಮತ್ತು ಹಿಂದಿನ ಚುನಾವಣೆ ಅದರಲ್ಲೂ ಮುಖ್ಯವಾಗಿ DCC ಬ್ಯಾಂಕ್ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದರು. ಜೊತೆಗೆ ತಮ್ಮ ಏನು ಸಕ್ಕರೆ ಕಾರ್ಖಾನೆ ಬಗ್ಗೆನೂ ಮಾತಾಡಿದರು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಡೀ ಅತ್ನಿಯ ಜನ ತನ್ನ ಬೆಂಬಲಿಗೆ ನಿಂತರು, ನನ್ನನ್ನು ಕಾಪಾಡಿದರು ಅನ್ನೋಂಥ ಮಾತು. ಅಂದ್ರೆ ನನಗೇನೋ ಅದು ನಮ್ಮ ಜನ ಇದ್ದಾರಲ್ಲ, ಬೇಕಾದ ಇನ್ನು ಎದುರಿಸಕ್ಕೆ ಸಿದ್ಧರಿದ್ದೀನಿ ಅನ್ನೋಂಥ ಮಾತು. ಜೊತೆಗೆ ಇದು ಆರೋಪ ಏನು ಮಾಡ್ತಾ ಇದ್ದಾರೆ ಕರೆಯಣ್ಣವರು, ಇದು ಕೇವಲ ಇವರದ್ದಲ್ಲ, ಇವ್ರು ಹಿಂದಿದ್ದಂಥ ಬೇರೆ ಜನರು ಇವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಆ ಪ್ರಚೋದನೆ ಮಾಡೋರು ಯಾರು ಅನ್ನೋ ಸಹಿತ ಇದು ಹೊರಗೆ ಬರಬೇಕಾಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದು ಇಷ್ಟ, ನಾವು ಯಾರನ್ನೂ ಆರೋಪ ಮಾಡ್ತಾ ಇಲ್ಲ. ಆದರೆ ಹಿಂದೆ ಇದ್ದಂಥವ್ರು ಮಾತ್ರ ಬೇರೆದವರು ಇಷ್ಟೊಂದು ಪ್ರಮಾಣದ ಧೈರ್ಯ ಇವ್ರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಾವು ಸಿದ್ಧ ಮಾಡಲಿ, ಅವರು ಅಲ್ಲಿ ಜನ ಸಾಕ್ಷಿದಾರಿದ್ದಾರೆ. ಆ ಸ್ಥಳದಲ್ಲೇ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಕಾನೂನು ಮೀರಿ ಕಾನೂನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ. ಹೀಗಾಗಿ ಇವತ್ತು ಇಡೀ ಅಥಣಿ ಊರು ಜೊತೆಗೆ ಅಥಣಿ ತಾಲೂಕು ತುಂಬ ಕೇವಲ ಒಂದೇ ಚರ್ಚೆ, ಸೌದಿಯವ್ರ ಮೇಲೆ FIR, ಸೌದಿಯವ್ರ ಮೇಲೆ FIR, ಸೌದಿಯವರ ಅಪರಾಧಿನ ಆರೋಪಿನ ಅನ್ನುವಂಥ ಚರ್ಚೆ. ಹೀಗಾಗಿ ಮತ್ತಷ್ಟು ಆ ಭಾಗದಲ್ಲಿ ಹೀರೋ ಆಗಿ ಹೊರಹೊಮ್ತಾ ಇದ್ದಾರೆ ಸೌದಿಯವರು ಅನ್ನುವಂಥ ಒಂದು ಮಾತು ಎದ್ದು ಬರ್ತಾ ಇದೆ. ಆದರೆ ಇದೇ ಕಾಲಕ್ಕೆ ಅವ್ರ ವಿರೋಧಿಗಳು ಹೀರೋಯಿನಲ್ಲ, ಅವ್ರು ಏನೂ ತಾವೇ ಸಾಗಿ ಸಲುವಂಥ ಕೆಲವೊಂದು ಜನ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಮಟ್ಟಿಗೆ ಮಾತುಗಳನ್ನು ಮಾತಾಡೋದು ಸಹಿತ ಅಲ್ಲಿ ಕೇಳಿ ಬರ್ತಾ ಇದೆ. ಇದರ ಅರ್ಥ ರಾಜಕೀಯ ವಿರೋಧಿಗಳು ಇದ್ದಾಗನ ಇದೆಲ್ಲ ಇರುವಂಥದ್ದು. ಆದರೆ ಜನರ ಮನಸ್ಸಿನಲ್ಲಿ ನೋಡಿದಾಗ ಈ ಒಮ್ಮೆಲೆ ಎಷ್ಟು ಜನ ಎದ್ದು ಬಂದಿದ್ದನ್ನು ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಅನ್ನಿಸ್ತದೆ, ಇಲ್ಲಪ್ಪ ಸೌದಿಯಲ್ಲಿ ಜನರ ಸಲುವಾಗಿ ಕೆಲಸ ಮಾಡಿದ್ದಾರೆ, ಜನರ ಪ್ರೀತಿ ಅವ್ರ ಮೇಲೆ ಅದ ಅನ್ನುವಂಥದ್ದು ಅಭಿವ್ಯಕ್ತ ಆಗ್ತಾ ಇರ್ತದೆ. ಆದರೂ ಸತ್ಯ ಹೊರ ಬರುವವರೆಗೆ